ವಿಜಯಪುರ ಜಿಲ್ಲಾ ಪೊಲೀಸ್ ಇಂಡಿ ಉಪವಿಭಾಗ ಸಿಂದಗಿ ಪೊಲೀಸ್ ಠಾಣೆ ವತಿಯಿಂದ ಡಿವೈಎಸ್ಪಿ ಜಗದೀಶ್ ಎಸ್ಎಚ್ ನೇತೃತ್ವದಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಆಯೋಜನೆ. ಸಿಂದಗಿ ಪಟ್ಟಣದ ಗುಂದಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಶಾಂತಿ ಸಭೆ ನೇತೃತ್ವವನ್ನು ವಹಿಸಿದ ಡಿವೈಎಸ್ಪಿ ಜಗದೀಶ್ ಎಸ್ಎಚ್ ಮಾತನಾಡಿ, ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಿ ಹಾಗೂ ಸರ್ಕಾರ ಹೊರಡಿಸಿರುವ ನಿಯಮಗಳು ಅಚ್ಚುಕಟ್ಟಾಗಿ ಪಾಲನೆ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬದವರೊಂದಿಗೆ ಹಬ್ಬಗಳನ್ನು ಆಚರಿಸಿ ಎಂದು ಹೇಳಿದರು. ಗಣೇಶ ಉತ್ಸವವನ್ನು ಆಚರಿಸಿಕೊಂಡು ಕಳೆದ ಬಾರಿ ಕೂಡ ಏನಿದೆ ದಿನಗಳಲ್ಲಿ ಬಿಟ್ಟಿತ್ತು. ಆಗಲೂ ಕೂಡ ಯಾವುದೇ ಥರದ ಅಹಿತಕರ ಘಟನೆಗಳಿಲ್ಲದ ಹಾಗೆ ಶಾಂತಿಯಿಂದ ಪರಸ್ಪರ ಸಹಕಾರ ಸಾಮರ್ಥ್ಯದಿಂದ ಒಮ್ಮತದಿಂದ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಧರ್ಮ, ಜಾತಿ, ಜನಾಂಗ ಇರಲಿ, ಯಾವುದೇ ಹಬ್ಬಗಳನ್ನು ಮಾಡ್ತಕ್ಕಂಥದ್ದು ಸಂತೋಷದ ಪಡೆಯುತ್ತೆ, ಆನಂದವನ್ನು ಹೊಂದಲಿಕ್ಕೆ. ಮತ್ತು ನಮ್ಮ ಕುಟುಂಬದ ಸದಸ್ಯರು ಎಲ್ಲೆಲ್ಲೋ ಇರ್ತಾರೆ. ಈಗ ಉದಾಹರಣೆ ನಾನೇ ನನ್ನ ಅಕ್ಕ, ತಂಗಿ, ಅಣ್ಣ, ತಮ್ಮ ಇನ್ನೆಲ್ಲ ಇರ್ಬೋದು. ಎಲ್ಲರೂ ಕೂಡ ತಿಂಗಳು ಮುಂದಿದ್ದು ಆಚರಣೆ ಎಲ್ಲ ಒಂದು ಕಡೆ ಸೇರಿಗೋಸ್ಕರ ಇಲ್ಲ. ಮತ್ತು ನಮ್ಮನ್ನು ನಾವು ಸ್ವಚ್ಛಗೊಳಿಸ್ಕೊಳ್ಳಿಕ್ಕೆ, ನಮ್ಮ ಮನೆಗಳನ್ನು ಸ್ವಚ್ಛಗೊಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಅನಾದಿಕಾಲ ನಮ್ಮ ಹಿರಿಯರು ಈ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ನೋಡಿ, ಪ್ರತಿ ಹಬ್ಬಗಳು ಭಾಳ ಶ್ರೇಷ್ಠ ದಿನಗಳಲ್ಲಿ ಅವರು ಜರುಗುವಂತೆ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಆ ಹಬ್ಬದ ನೆಪಗಳಾದರೂ ಕೂಡ ನಮ್ಮ ಮನೆಗಳು, ಮನಸ್ಸುಗಳು ಸ್ವಚ್ಛವಾಗಿರ್ತಕ್ಕಂಥದ್ದು ನಮ್ಮ ಹಿರಿಯರ ಸದುದ್ದೇಶ. ಆ ಸದುದ್ದೇಶವಾಗಿ ನಾವು ಪರಂಪರೆ ಮುಂದುವರಿಸಿಕೊಂಡು ಹೊರತು ಅದರ ಜೊತೆಗೆ ಅನಾವಶ್ಯಕವಾದ ಯಾವುದೇ ವಿಷಯಗಳನ್ನು ನಾವು ಅದರ ಜೊತೆಗೆ ವಿಶೇಷವಾಗಿ ಮುಂದುವರಿಸಿಕೊಳ್ಳುವಂಥ ಅವಶ್ಯಕತೆ ಇದೆ. ಯಾವುದೇ ಧರ್ಮದಲ್ಲಿ, ಯಾವುದೇ ಭಾಗದಲ್ಲಿ, ದೇಶದಲ್ಲಿ, ನಮ್ಮ ದೇಶದಷ್ಟೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ ಈ ಹಬ್ಬ ಫೆಸ್ಟಿವಲ್ಸ್ ಇದ್ದೇ ಇದೆ. ಆದರೆ ಈ ಹಬ್ಬ ಎಲ್ಲರೂ ಕೂಡ ಒಂದು ಕಡೆ ಕೂಡಿ ಖುಷಿಪಟ್ಟು ಸಂತೋಷಪಟ್ಟು ಆಚರಣೆ ಮಾಡಲಿಕ್ಕೋಸ್ಕರ ಇದೆ ಹೊರತು ಗದ್ದಲ ಗಲಭೆಗಳನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲ. ಆದರೆ ತದನಂತರ ತಹಶೀಲ್ದಾರ್ ಕರಿಯಪ್ಪ ಬೆಳ್ಳಿ ಹಾಗೂ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ಸರ್ಕಾರ ಹೊರಡಿಸಿರುವ ಸುತ್ತೋಲೆಗಳ ಬಗ್ಗೆ ಮಾಹಿತಿ ನೀಡಿದರು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಈ ದಿವಸ ಏನು ಒಂದು ಶಾಂತಿ ಸಭೆ ಏರ್ಪಡಿಸಿದ್ದೀವಿ. ಈ ಪ್ರತಿ ವರ್ಷದಂತೆ ಈ ವರ್ಷ ಏನು ಶಾಂತಿ ಸಭೆ ಮಾಡ್ತಾ ಇದ್ದೀವಿ, ಇದು ಎಲ್ಲರ ಮತ್ತು ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ಜನರ ಭಾವೈಕ್ಯತೆಯಿಂದ ಈ ಒಂದು ಹಬ್ಬ ಆಚರಣೆ ಮಾಡಬೇಕೆಂದು ನಾವು ಈ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದೀವಿ. ಆದ ಕಾರಣ ಏನು ಗಣೇಶ ಮಂಡಳಿಯ ಸದಸ್ಯರಿದ್ದೀವಿ ಅವರೆಲ್ಲರೂ ತಮ್ಮ ಮೊಬೈಲ್ ನಂಬರ್ ಮತ್ತು ಹೆಸರು ಎಲ್ಲರೂ ನಮಗೆ ಮಾಹಿತಿ ಕೊಡಬೇಕು. ಮತ್ತು ಅವ್ರಿಗೆ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಅವ್ರದ್ದೇ ಆದಂಥ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಏನೋ ಸಣ್ಣ ಗಲಾಟೆ ಆಗಿರಲಿ, ನೀವು ವಾಟ್ಸಪ್ ಗ್ರೂಪಲ್ಲಿ ಹಾಕಿದರೆ ಅದರಲ್ಲಿ ನಾವು ಇರ್ತೀವಿ, DS ಇರ್ತಾರೆ, ಮತ್ತು PS ಇರ್ತಾರೆ, ಮತ್ತು ಆ ಸಂಬಂಧಪಟ್ಟ ಪೀಡಿಸಿದವರು ಇರ್ತಾರೆ. ಅದನ್ನು ತಕ್ಷಣ ನೀವು, ಏಕೆಂದರೆ ಸುಮಾರು ಬಂದೋಬಸ್ತು ಎಲ್ಲ ಕಡೆ ಇರೋದ್ರಿಂದ ಎಲ್ಲ ಫೋನ್ಗಳು ಅಟೆಂಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಎದ್ದಿಲ್ಲ ಅಂದರೂ ನಾವು ವಾಟ್ಸಪ್ ನೋಡಿದರೆ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತೀವಿ, ಮತ್ತು ಅಟೆಂಡ್ ಮಾಡ್ತೀವಿ, ನೀವು ಕಾಲ್ ಮಾಡಿ ಅಟೆಂಡ್ ಮಾಡ್ತೀವಿ. ಸಿಬ್ಬಂದಿಯವರಾಗಿರ್ಬೋದು ಅಥವಾ PS ಆಗಿರ್ಬೋದು ಅಥವಾ ನಾನಾಗಿರ್ಬೋದು. ಆದ ಕಾರಣ
ಏನು ಇನ್ಸ್ಟ್ರಕ್ಷನ್ ಅಂತಂದರೆ ದಯವಿಟ್ಟು ಎಲ್ಲರೂ ಡೀಸೆಲ್ಗಳಿಂದ ಏನು ಡೀಸೆಲ್ ಕಟ್ತಿದ್ದಲ್ಲ ಡೀಸೆಲ್ ಟ್ರ್ಯಾಕ್ಟರ್ಗೆ ಮುಂದುಗಡೆ ಮುಖ ಮಾಡಬೇಕು, ಹಿಂದುಗಡೆ ಮುಖ ಮಾಡಿ. ಏನು ಮೆರವಣಿಗೆಯಲ್ಲಿ ಹೋಗ್ತಿರೋಂಥ ಯುವಕರಿರ್ತಲ್ಲ ಟ್ರ್ಯಾಕ್ಟರ್ ಹಿಂದುಗಡೆ ಇದೆ, ಮುಂದುಗಡೆ ಕಟ್ಟಿದ್ರೆ ಅದರ ಮುಖ ಮುಂದುಗಡೆ ಮಾಡಿದರೆ ಟ್ರ್ಯಾಕ್ಟರ್ ಮುಂದುಗಡೆ ಬರ್ತಾರೆ. ನಾವು ಪ್ರಾಕ್ಟಿಕಲ್ ಆಗಿ ನೋಡಿರೋದು. ಅವಾಗ ಏನಾಗುತ್ತೆ, ಟ್ರ್ಯಾಕ್ಟರ್ ಮುಂದುಗಡೆ ನಾವು ಮುಂದೆ ಮೂವ್ ಮಾಡ್ತೀವಿ, ಅವ್ರು ಕುಳಿತಿರ್ತಾರೆ. ಪುಷಪ್ ಮಾಡಿದ್ರೆ ಹೋಗೋದಿಲ್ಲ. ಆದ ಕಾರಣ ದಯವಿಟ್ಟು ಎಲ್ಲರೂ ಡೀಸೆಲ್ ಕಟ್ಟಿ ಮತ್ತು ಡೀಸೆಲ್ನ ಎತ್ತರ ಕಟ್ಟಕ್ಕೆ ಮಾಡಿ. ಲಾಸ್ಟ್ ಟೈಮ್ ನಾವು ಪ್ರಾಕ್ಟಿಕಲ್ ಇರುವಾಗ ಈ ಕುಲಕರ್ಣಿಯವರ ಏನು ಬಟ್ಟೆ ನಿಲ್ತಾ ಇದೆ ಅದು ಒಂದೇ ರೂಟ್ ಆಗಿದೆ, ಚಿಕ್ಕದಾದ ರಸ್ತೆ ಅದು. ಇವು ಡೀಸೆಲ್ ಸುಮಾರು ಹೈಟ್ ಕಟ್ಟಿದೆ. ಲಾಸ್ಟ್ ಟೈಮ್ ಕಿರಣ್ ಒಂದು 3 hours ಸ್ಟಾರ್ಟ್ ಆಗಿತ್ತು ಅವ್ರದ್ದು ಗಣಪತಿ ಸಿಕ್ಕಾಪಟ್ಟೆ ಹೈಟಿಂಗ್ ಆಗಿದೆ. ಅದಕ್ಕೆ ಅದನ್ನು ಹೈಟಿಂಗ್ ಕಂಡ ಆಗದೇ ಇದ್ದಂತೆ ಕಂಡುಕೊಳ್ಳಕ್ಕೆ ಮತ್ತು ಪರಿಹಾರವನ್ನು ತಿಳ್ಕೊಳ್ಳೋಕ್ಕೆ ಒಂದು ಉತ್ತಮವಾದ ಒಂದು ಸಭೆ ಇದೆ. ಅದರಲ್ಲೂ ಹಲವಾರು ಜನ ತಮ್ಮ ಏನು ಅಭಿಪ್ರಾಯ ಇತ್ತು, ಅನಿಸಿಕೆ ಇತ್ತು, ಸ್ಪಷ್ಟವಾದ ಅಭಿಪ್ರಾಯ ಬರುತ್ತೆ. ಎಷ್ಟೋ ಜನ ಯಾವ ರೀತಿ ಇರಬೇಕು, ಇನ್ನೂ ಮುಸ್ಲಿಂ ಏನು, ಅದೇ ನಾವೆಲ್ಲರೂ ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಕೊನೆಯಲ್ಲಿ ಬರೋದು ನಾವು ಭಾರತೀಯರಾಗುತ್ತೆ. ಭಾರತೀಯರ ಮನದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನಾವು ಯಾರೇ ಹಬ್ಬ ಆಚರಣೆಗಳನ್ನು ನಾವು ಅಡೆತಡೆ ಉಂಟು ಮಾಡುವಂತೆ ಎಲ್ಲರಿಗೂ ಸಹಕಾರ ನೀಡಿ ಎಲ್ಲರಲ್ಲಿ ಭಾಗಿಯಾಗಿ ಒಂದು ಒಳ್ಳೆಯ ಆಚರಣೆಯನ್ನು ಮಾಡತಕ್ಕಂಥ ಇಲ್ಲಿ ತನಕ ಬಂದಿದ್ದೀವಿ. ಯಾವಾಗಲೂ ಕೂಡ ನಾವು ಏನು ಅಹಿತಕರ ಘಟನೆಗಳು ಆಗದಂತೆ ಇಷ್ಟು ವರ್ಷಗಳ ಕಾಲ ಬಂದರೆ ಈಗ ಮುಂದೆ ಕೂಡ ನಾವು ಸಹಕಾರ ನೀಡಬೇಕು. ಈಗ ಸಿಟಿಯಲ್ಲಿ ಪರ್ಮಿಷನ್ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ ಆಫೀಸಿಂದ ತಗೋಬೇಕಂದ್ರೆ ತಹಶೀಲ್ದಾರ್ ಹೇಳಿದರು. ಅದೇ ರೀತಿಯಾಗಿ ನಮ್ಮ ರೂರಲ್ ಏನಾಗ್ತದಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ನಿಂದ ಮತ್ತು ನಮ್ಮ ಪಂಚಾಯತ್ PDO ಪಂಚಾಯತಿಗಳಲ್ಲಿ PDOರಿಂದ ನೀವು ಎಮೋಷನ್ ಕೊಡಬೇಕು. ಅಂದರೆ ನೀವು ಎಷ್ಟು ದಿನ ಕೂಡಿಸ್ತೀರಿ, ನೀವು ಏನು ಸಂಘ ಇದೆ, ಸಂಘಟನೆ ಇದೆ, ಅದೊಂದು ಲೆಟರ್ ಮೇಲೆ ಪರ್ಮಿಷನ್ ಒಂದು ರಿಕ್ವೆಷನ್ ಕೊಟ್ಟು ಪರ್ಮಿಷನ್ ತಗೊಂಡು ಸುವ್ಯವಸ್ಥಿತವಾಗಿ, ಸುಮ್ಮನೆ ನೀವು ವಿತೌಟ್ ಪರ್ಮಿಷನ್ ತಗೊಂಡು ಏನಾದರೂ ಅವಘಡಗಳಾದರೆ ಅದಕ್ಕೆ ನಿಮ್ಮನ್ನೇ ನೇರವಾಗಿ ಹೊಣೆಗಾರನಾಗಿ ಮಾಡ್ಬೋದು. ಅದಕ್ಕೆ ನಾವು ದಯಮಾಡಿ ಎಲ್ಲೇ ಕೂಡಿಸ್ತೀವಿ, ಏನೇ ಮಾಡಿ ಒಂದು ಚೌಕಟ್ಟಲ್ಲಿ ಪ್ರಾಪರಾಗಿ ಅನುಮತಿ ತಗೊಂಡು ಆಚರಣೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ತಮ್ಮಲ್ಲಿ ಎಲ್ಲರಲ್ಲಿ ಬರಬೇಕು. ಈಗ ಏನಾದರೂ ತೊಂದರೆಗಳಾದರೆ ನಾವು ಪರ್ಮಿಷನ್ ತಗೋದಿಲ್ಲ ಅಂತಂದರೆ ಅದು ನಿಮ್ಮನ್ನ ನೇರ ಹೊಣೆಗಾರನಾಗಿ ಮಾಡಿ ಕಷ್ಟಕ್ಕೆ ಸಿಕ್ಕುವಂಥ ಪರಿಸ್ಥಿತಿ ಉಂಟಾಗಬೇಕು. ಅದಕ್ಕೆ ದಯಮಾಡಿ ನಾವೆಲ್ಲರೂ ಶಾಂತಿಯಿಂದ ಮತ್ತು ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಇವು ಎರಡು ಹಬ್ಬಗಳನ್ನು ಎಲ್ಲರೂ ಒಂದು ಒಬ್ಬರನ್ನೊಬ್ಬರು ಹೊಂದಿಕೊಂಡು ಸರ್ಕಾರದಿಂದ ಹಬ್ಬವನ್ನು ಆಚರಿಸಬೇಕಂತ ಹೇಳಿ ಮನವಿ ಮಾಡುತ್ತಾ ನನಗೆ ಒಂದೇ ಬ್ಯಾನರ್ಸ್ಗಳಿಗೆ ಕಡ್ಡಾಯ ಕೂಡ ಅವರ ಪರ್ಮಿಷನ್ ತಗೋದು. ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಸ್ ನಾವು ಆವಾಗಲೇ ಹೇಳಿದ್ದೀವಿ. ಆಮೇಲೆ ಈ ಏನು ಪ್ರಿಂಟರ್ಸ್ ಪ್ರಿಂಟ್ ಮಾಡ್ತಾರೆ ಅವ್ರಿಗೂ ಸಹಿತ ನಾವು ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಕಡ್ಡಾಯವಾಗಿ ಪರ್ಮಿಷನ್ ತೊಗೊಂಡವ್ರಿಗೆ ಮಾತ್ರ ಪ್ರಿಂಟ್ ಹಾಕಂತೀವಿ. ಯಾರೇ ಬ್ಯಾನರ್ಸ್ ಮಾಡುವಂಥದ್ದು ಫ್ಲೆಕ್ಸ್ ಹಾಕೋದಿದ್ರೆ ಕಡ್ಡಾಯವಾಗಿ ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ತೊಗೊಂಡು ಪ್ರಿಂಟಿಂಗ್ ಕೊಟ್ಟು ಅವರು ಪ್ರಿಂಟ್ ಹಾಕುವಂಥ ವ್ಯವಸ್ಥೆ ಮಾಡ್ತಾರೆ. ಇದ್ರ ಜೊತೆಗೆ ಇಮರ್ಷನ್ ಪಾಯಿಂಟ್ನಲ್ಲಿ ಕೆಲವು ಲೈಟಿಂಗ್ಸ್ ಮತ್ತು ಇದ್ರದ್ದು ಸಮಸ್ಯೆ ಇದೆ ಅಂತ ಹೇಳಿದ್ರಿ. ಅದು ಲಾಸ್ಟ್ ಟೈಮ್ ಮಾಡಿದ್ವಿ, ಅಲ್ಲಿ ಸಿಬ್ಬಂದಿಗಳು ನೇಮಿಸಿರಲಿಲ್ಲ ಅಂತ ಅನಿಸುತ್ತೆ. ಅದ್ರ ಪ್ರಕಾರ ಏನೈತಿ ಈ ವರ್ಷ ಅಲ್ಲಿ ಮುನ್ಸಿಪಾಲಿಟಿಯವರು ಇರುತ್ತಾರೆ ಮತ್ತು ಕೊನೆಯದಾಗಿ ನಾವು ಅಲ್ಲಿ ಬಂದಿರ್ತೀವಿ. ಬಟ್ ಮುನ್ಸಿಪಾಲಿಟಿಯಿಂದ ನೇಮಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆಮೇಲೆ ಸುಮಾರು ಮುನ್ಸಿಪಾಲಿಟಿಯಿಂದ ಈಗಾಗಲೇ ಇಂಪಾರ್ಟೆಂಟ್ ಸರ್ಕಲ್ಗಳಲ್ಲೆಲ್ಲ CCTV ಕ್ಯಾಮ್ರಾ ಪರ್ಮನೆಂಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಗಣಪತಿ ವಿಸರ್ಜನೆಗೆ ಸಂಬಂಧಪಟ್ಟಂತೆ ಇರುವಂತಹ ಮೇನ್ ಎಲ್ಲ ರೂಟ್ಗಳು ಸುಮಾರು 23 ರೂಟ್ಗಳಲ್ಲಿ ನಾವು CCTV ಕ್ಯಾಮ್ರಾವನ್ನು ಅಳವಡಿಸಲು ಕಾರ್ಪೊರೇಷನ್ಗೆ ಲೆಟರ್ ಕೊಟ್ಟು ಅದನ್ನು ಹಾಕಿಸ್ತೀವಿ. ಆಮೇಲೆ ಬೇರೆ ಏನು ಇದು ಇವತ್ತಿನ ದಿವಸ ಏನು ಚರ್ಚೆ ಆಗ್ತಿದ್ದ ವಿಚಾರಗಳು ಯಾವುದಾದ್ರು ಇದ್ದರೆ ನೀವು ಇನ್ನೂ ಏನು ವಿಚಾರಗಳು ಬೀಳುವಂಥದ್ದು ಇರ್ತದೆ, ಏನು ಸುಧಾರಣೆ ಮಾಡುವಂಥದ್ದು ಅಥವಾ ಏನು ಬದಲಾವಣೆ ಮಾಡುವಂಥದ್ದು ಕೆಲವೊಂದು ವಿಷಯಗಳು ತಮ್ಮ ಗಮನದಲ್ಲಿ ಇದ್ದರೆ ಅವುಗಳನ್ನ ದಯಮಾಡಿ ನಾವು ಪೊಲೀಸ್ ಸ್ಟೇಷನಲ್ಲಿ ಇರ್ತೀವಿ, ನನ್ನ ಗಮನ ತೊಗೊಂಬರಿ. ಎಷ್ಟು ಸಾಧ್ಯ ಇದೆ ಅದನ್ನು ಅಳವಡಿಸಿಕೊಂಡು ಮುಂಬರುವ ಗಣೇಶೋತ್ಸವ ಮತ್ತು ಈದ್ ಮಿಲಾದನ್ನು ಅತಿ ವಿಜೃಂಭಣೆಯಿಂದ, ಶಾಂತಿಯಿಂದ, ಕಾನೂನು ಸುರಕ್ಷಿತ ದೃಷ್ಟಿಯಿಂದ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಎಲ್ಲ ಪ್ರಯತ್ನವನ್ನು ನಾವು ಇಲಾಖೆ ವತಿಯಿಂದ ಮತ್ತು ತಾಲೂಕು ಆಡಳಿತ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇಷ್ಟು ಜೊತೆಗೆ ತಾವು ಯಾವುದೇ ಸ್ಥಳದಲ್ಲಿ ಯಾವ
ಅದನ್ನು ಎಲ್ಲರೂ ಜಾಯಿಂಟ್ ಮಾಡಬೇಕಾದ್ರೆ ಅದನ್ನು ಸರಿಯಾಗಿ ಒಂದು ಇನ್ಸುಲೇಷನನ್ನು ಮಾಡಿ. ಯಾಕಂದರೆ ಅಲ್ಲಿಂದ ತೊಗೊಂಡು ಬಂದು ನೀವು ಕೆಲವೊಂದು ಸ್ವಲ್ಪ ಸೀನಿಯರ್ ಸಿಸ್ಟಮ್ ಕೊಟ್ಟಿರ್ತೀರಿ, ಕೆಲವೊಂದು ಲೈಟಿಂಗ್ ಕೊಟ್ಟಿರ್ತೀರಿ, ಕೆಲವೊಂದು ಹೊರಗಡೆ ಬೆಳಕಿಗೂ ಕೊಟ್ಟಿರ್ತೀರಿ. ಅಲ್ಲಿ ಸರಿಯಾದ ಒಂದು ಇನ್ಸುಲೇಷನ್ ತಾವಂದರೆ ಅದಕ್ಕೆ ಒಂದು ಬಟ್ಟೆಯನ್ನು ತುಂಬಿ ಅದನ್ನು ಸರಿಯಾಗಿ ಜೋಡಣೆ ಮಾಡಲಿಲ್ಲ ಅಂತಂದರೆ ಅದು ಓಪನ್ ಆಗಿತ್ತು ಅಂದರೆ ಮುಂದೆ ನಿಮ್ಗೆ ಅದು ಅಪಘಾತ ಆಗುವ ಸಂಭವಗಳಿರ್ತವೆ. ಇದು ಏನಿರ್ತಂದ್ರೆ 11 kV ಇದು ನಿಮಗೆ ಭಾಳ ಕಡಿಮೆ ಡೇಂಜರ್ ಇರ್ಬೋದು. ಬಟ್ ಇಲ್ಲಿ ಸರ್ವಿಸ್ ವೈರ್ ಮನೆಯಲ್ಲಿ ತೊಗೊಂಬಂದಿರ್ತೀರ ಅಥವಾ ನಿಮ್ಮ ಮಂಟಪದಲ್ಲಿ ತೊಗೊಂಬಂದಿರ್ತಿರಲ್ಲ, ಇದು ಬಹಳ ಅಪಾಯಕಾರಿ. ಇದು ಒಂದ್ಸಲ ನಿಮಗೆ ಅಲ್ಲಿ ಸ್ವಲ್ಪ ಟಚ್ ಆಯಿತು ಅಂತಂದರೆ ಇದು ಬಿಡೋದಿಲ್ಲ. ನಮ್ಮ ಹೈ ವೋಲ್ಟೇಜ್ ಲೈನ್ ಒಂದು ಟಚ್ ಆಗ್ತದೆ ನಿಮ್ಗೆ ದೂರ ಬಿಡ್ತದೆ. ಬಟ್ ಇಲ್ಲಿ 11 kV ಎಲ್ಲ ಇದು ಸರ್ವಿಸ್ ವೈರ್ ಮೂಲಕ ತೊಗೊಂಬಂದಿರ್ತೀರಲ್ಲ, ಇದು ಅತಿ ಅಪಾಯಕಾರಿಯಾಗಿರ್ತದೆ. ಹಾಗಾಗಿ ತಾವೆಲ್ಲ ಸುರಕ್ಷತೆಯಿಂದ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡಿ ಸುರಕ್ಷತಾ ಕ್ರಮಗಳನ್ನು ತಾವು ಅನುಸರಿಸಬೇಕು. ಜೊತೆಯಲ್ಲಿ ಯಾವ ದಿವಸ ನಾವು ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ತೀರಿ ಆ ದಿವಸ ಬಹಳಷ್ಟು ಹೈಟಲ್ಲಿ ತಮ್ಮ ಗಣೇಶನನ್ನು ನಿರ್ಮಾಣ ಮಾಡೋದಂತ ಗಾಡಿ ಮೇಲೆ ಕಟ್ಟಿದ್ರಿ ಅಂತಂದ್ರೆ ನಮ್ಮವರಿಗೆ ನೀವು ಮೊದಲೇ ತಿಳಿಸಿ ಆ ಮಾರ್ಗದ ಮೂಲಕ ಏನಾದರೂ ನಮ್ಮ ತಂತಿಗಳು ಅಡ್ಡ ಬಂದಿತ್ತು ಅಂದ್ರೆ ನಾವು ಅದನ್ನು ತೆಗೆದು ಹಾಕುವುದಾಗಲಿ ಅಥವಾ ಅಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಅದನ್ನು ಸುರಕ್ಷಿತವಾಗಿ ನೀವು ಮುಂದೆ ಸಾಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ತಾವುಗಳು ಏನು ಗಣೇಶ ವಿಸರ್ಜನೆ ದಿವಸ ಏನು ಮಾಡಿಕೊಂಡಿರ್ತೀರಿ, ಯಾವ ದಾರಿಯಲ್ಲಿ ನೀವು ಸಾಗಿರ್ತೀರಲ್ಲ ಅಲ್ಲಿ ನಮ್ಮ ಏನು ಎಲ್ಲ ಮಾರ್ಗ ಹೋಗ್ತದೆ ನಮ್ಮ ಲೈನ್ಗಳು ಸುರಕ್ಷತೆಯಿಂದ ಇರಬೇಕು. ಆ ಥರ ನಾವು ಮೊದಲೇ ನಿಮ್ಮ ಏನಾದರೂ ಗಣೇಶ ಚತುರ್ಥಿ ಏನು ಮೆರವಣಿಗೆ ಹೋಗ್ತಿರ್ತಕ್ಕಂಥ ವಾಹನ ಭಾಳ ಎತ್ತರದಲ್ಲಿ ಇರ್ತಂದ್ರೆ ಮೊದಲೇ ದಯವಿಟ್ಟು ನಮ್ಮ ಇಲಾಖೆ ಎಲ್ಲ ಇಲ್ಲಿ ಶಾಖಾಧಿಕಾರಿಗಳು ಇರ್ತಾರೆ, ಶಾಖಾಧಿಕಾರಿಗಳನ್ನು ಸಾಕಷ್ಟು ಲೈಬ್ರರಿ ಸಿಬ್ಬಂದಿಗಳನ್ನ ನಾವು ಒಂದು ದಿವಸ ಡೆಪ್ಯೂಟ್ ಮಾಡಿರ್ತೀವಿ. ಅವರ ಗಮನಕ್ಕೆ ತಗೊಂಡ್ರೆ ಇಲ್ಲಾಂದ್ರೆ ನೀವು ನೇರವಾಗಿ ನಮಗೂ ಮಾತಾಡ್ಬೋದು. ಜೊತೆಲಿ ಒಂದು ಪರವಾನಗಿ ಏನು ನಾವು ಸಿಸ್ಟಮ್ ಅಂತ ಈ ಪೊಲೀಸ್ ಸ್ಟೇಷನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಒಂದು ಸಿಂಗಲ್ ವಿಂಡೋದಲ್ಲಿ ಅವರು ಒಂದು ಪರ್ಮಿಷನ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅಲ್ಲೇ ಒಂದು ನಮ್ಮ ಸಿಬ್ಬಂದಿಯನ್ನು ನಾವು ನೇಮಕ ಮಾಡ್ಕೊಂಡಿರ್ತೀವಿ. ತಾವುಗಳು 5ನೇ ದಿವಸದ್ದು 7ನೇ ದಿವಸದ್ದು ಅಥವಾ 9ನೇ ದಿವಸದ್ದು ಏನು ದಿವಸಗಳಲ್ಲಿ ಅನುಸಾರವಾಗಿ ನಾವು ಅಲ್ಲಿ ಡೆಪಾಸಿಟ್ ಹಣವನ್ನು ಕಟ್ಟಿಕೊಂಡು ಬಂದು ಅಧಿಕೃತವಾದ ಜ್ಞಾಪನ ಪತ್ರವನ್ನು ತಮ್ಮಲ್ಲಿ ಅದನ್ನು ಇಟ್ಕೋಬೇಕು. ಜೊತೆಲಿ ಯಾವುದೇ ಮ್ಯೂಸಿಕ್ ಸಿಸ್ಟಮ್ಗಳು ಹಾಕಿದ್ರೆ ಅಂತಂದರೆ ಓಪನ್ ವೈರ್ ಕೇಳಿದಂಗೆ ಓಪನ್ ವೈರ್ಗಳು ಯಾವಾಗ ಬಿಡಬೇಡ್ರಿ. ನಿಮಗೆ ಯಾವುದಾದ್ರೂ ಅಲ್ಲಿ ನಿಯರೆಸ್ಟ್ ಸರ್ವಿಸ್ ವೈರ್ ಅವೈಲೇಬಲ್ ಇಲ್ಲ ಅಂತಂದರೆ ನಮ್ಮವರು ದಯವಿಟ್ಟು ತಾವು ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ಶಾಖಾಧಿಕಾರಿಗಳು ಇರ್ತಾರೆ, ನಮ್ಮ ಏರಿಯಾ ಲೈನರ್ಗಳು ಇರ್ತಾರೆ. ಯಾಕಂದ್ರೆ ಅಲ್ಲಿ ಸರ್ವಿಸ್ ವೈರ್ ತೊಗೊಂಡು ಬಂದು ಯಾವ ಥರನೇ ನಿಮ್ಮ ಸರ್ವಿಸ್ ವೈರ್ ತೆಗೆದ್ರೆ ಸಾಕಷ್ಟು ವೈರ್ಗಳು ಕೂಡ ಒಂದು ಅನುಭವ ಇರ್ತದೆ. ಇದ್ರ ಜೊತೆಗೆ ತಾವೆಲ್ಲ ಸುರಕ್ಷಿತ ಮಾರ್ಗಗಳನ್ನು ಅನುಸರಿಸಿ ಒಳ್ಳೆ ರೀತಿಯಿಂದ ಎಲ್ಲರೂ ಶಾಂತಿ ಸೌಹಾರ್ದತೆ ಅತಿ ಸುರಕ್ಷಿತದಿಂದ ಎಲ್ಲರೂ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಆಚರಿಸೋಣ ಅಂತ ಹೇಳಿ ನಮಗೆಲ್ಲ ಶುಭಾಶಯ ತಿಳಿಸ್ತಾ ಯಾವುದೇ ಹಬ್ಬಗಳನ್ನು ಆಚರಿಸಿದ್ರೆ ಸರಿಯಾದಂಥ ಸ್ಟ್ಯಾಂಡರ್ಡ್ ವೈರ್ಗಳನ್ನು ಹಾಕಿ ಅಗ್ನಿ ಅವಘಡ ಆಗದಂತೆ ಕಾಪಾಡಿಕೊಳ್ಬೇಕಂತ ನಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀನಿ. ಒಟ್ಟು ಅಲ್ಲಿ ಅಗ್ನಿ ಇದು ಟೆಂಟ್ ಹಾಕ್ತಿಲ್ಲ ಅಲ್ಲೊಂದು ಬ್ಯಾರಲ್ ನೀರು ಹಾಗೂ ಒಂದೆರಡು ಬಕೆಟ್ ಉಸುಕು ಆದಷ್ಟು ನೀವು ಜಾಗ್ರತೆಯಿಂದ ಅದಾದ ತಕ್ಷಣವೇ ನೀರು ಕರೆಂಟಿಂದ ಆದರೆ ನೀರು ಹಾಕಬೇಡ್ರಿ, ಉಸುಕರಿಂದ ಇದು ಆರಿಸ್ರಿ ಮತ್ತು ಬಟ್ಟೆಗಳಿಗೆ ಅದಕ್ಕಾದ್ರೆ ನೀರು ಹೊಡಿಸಿ ಆರಿಸ್ರಿ. ಆದಷ್ಟು ಜಲ್ದಿನೇ ನಾವು ಈಗ ಬ್ಯಾಲೆಟ್ ನೀವು ತೊಗೊಂಬರಕ್ಕೆ ಬರ್ತಿರಲ್ಲ ಅವಾಗ ನಮ್ಮ ನಂಬರ್ ಕೊಡ್ತಿದ್ದೀವಿ. ಆಫೀಸಿಂದು ಮತ್ತು ಡಿಸ್ಟಿಕ್ ಆಫೀಸಿಂದು ಎಲ್ಲ ನಂಬರ್ ಕೊಡ್ತಿದ್ದೀವಿ. ಅದಕ್ಕೆ ಸರಿಯಾದ ಟೈಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಮಗೆ ಕರೆ ಮಾಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೇಳಿಕೊಡ್ತೇನೆ. ಎಲ್ಲರಿಗೂ ಧನ್ಯವಾದ. ಬ್ಯಾರಿಕೇಡ್ ಹಾಕಿ ಆಮೇಲೆ CC ಕ್ಯಾಮ್ರಾ, ಬ್ಯಾರಿಕೇಡ್ CC ಕ್ಯಾಮ್ರಾ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ. ತಾವು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ತಾವು ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ನಾವು ಕೂಡ ನಾವು ಅಲ್ಲೇ ಸಿಂಗಲ್ ವಿಂಡೋ ಸಿಸ್ಟಮಲ್ಲೇ ಕೂಡ ನಾವು ಅನುಮತಿ ಕೊಡ್ತೀವಿ. ಅದು ಬಿಟ್ಟು ಬೇರೆ ಕಡೆಗೆ ಎಲ್ಲೂ ಕೂಡ ವಿಸರ್ಜನೆ ಮಾಡಬಾರ್ದು. ಮತ್ತಿರ್ಗ ನಾವು ಇದರಲ್ಲಿ ಕಾಫಿನಂತ ಕೂಡ ಅಲ್ಲಿ ಒಂದು ಕಡೆ ವ್ಯವಸ್ಥೆ ಮಾಡಿದ್ವಿ. ನಾವು ಕೂಡ ಅಲ್ಲೇ ವಿಸರ್ಜನೆ ಮಾಡಬೇಕು ಅಂತೇಳಿ ಎಲ್ಲರೂ ಪರವಾಗಿ ನಾನು ವಿನಂತಿಸ್ತೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ರಾಮು ಅಗ್ನಿ, ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು ಚಂದ್ರಕಾಂತ್, ಪುರಸಭೆ ಮುಖ್ಯಾಧಿಕಾರಿ ಎಸ್ ರಾಜಶೇಖರ್, ಅಗ್ನಿಶಾಮಕ ಇಲಾಖೆ ಅಧಿಕಾರಿ ಹಾಗೂ PSI ಆರಿಫ್ ಮುಷಪುರಿ ವೇದಿಕೆ ಮೇಲಿದ್ದರು. ಶಾಂತಿ ಸಭೆಯಲ್ಲಿ ಸಿಂದಗಿ ಹಾಗೂ ತಾಲೂಕಿನ ಹಳ್ಳಿಗಳ ಗಣೇಶ ಮಂಡಳಿಯವರು ಹಾಗೂ ಮುಸ್ಲಿಂ ಸಮುದಾಯದ ನಾಯಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.